ಓಂ ನಮೋ ಭಗವತೆ ವಾಸುದೇವಾಯ. ಎಲ್ರಿಗೂ ನಮಸ್ತೆ. ಇವತ್ತು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ, ಅಮಿತಾಬ್ ಬಚ್ಚನ್ ಬಿಗ್ ಬಿ ಎಲ್ರಿಗೂ ಗೊತ್ತಿರುವಂತದ್ದೇ, ನಮ್ಮ ದೇಶದ ಹಿರಿಯ ನಟ. ಇವರ ಒಂದು ಜಾತಕ ವಿಶ್ಲೇಷಣೆ ಇವತ್ತು ನಾನು ಮಾಡ್ತಾ ಹೋಗ್ತೀನಿ. ಇವರು ಒಂದು ಫಿಲಂ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ನೇಮ್ ಫ್ರೇಮ್ ಮಾಡಿರ್ತಾರೆ. ಅದ್ರ ಜೊತೆಗೆ ಇವರ ಒಂದು ಲೈಫಲ್ಲಿ ಬಿಸ್ನೆಸ್ ಮಾಡಿ ಕೆಲವೊಂದ್ಸಲ ತುಂಬಾನೇ ಲಾಸ್ ಮಾಡ್ಕೊಳ್ತಾರೆ. ಅದೆಲ್ರಿಗೂ ಗೊತ್ತಿರುವಂತ ವಿಚಾರ. ಅದು ಯಾವ ಇಯರ್ ಅಲ್ಲಿ ಈ ರೀತಿ ಆಗಿರುತ್ತೆ, ಮತ್ತೆ ಈ ನಡೀತಿರುವಂತ ದಶದಲ್ಲಿ ಯಾವ ಕಾಂಬಿನೇಷನ್ಸ್ ಬಂದ್ರೆ ಅವ್ರಿಗೆ ಲಾಸ್ ಆಗುತ್ತೆ ನೋಡಿ. ಹೆಸರು ನೇಮೇ ಬೇರೆ. ನಮ್ಮ ಜಾತಕದಲ್ಲಿ ಏನಾದ್ರೂ ಮಾಡ್ಬೋದು. ನಾನೊಂದು ಫಿಲಂ ಇಂಡಸ್ಟ್ರಿಲಿ ಇದ್ದೀನಿ, ಅಥವಾ ನಮ್ಗೆ ನೇಮ್ ಫೇಮ್ ಇದೆ, ನನ್ ಬಿಸ್ನೆಸ್ಗೆ ದುಡ್ಡು ಹಾಕ್ಬಿಟ್ರೆ ನನಗೆ ಬಿಸ್ನೆಸ್ ಬರುತ್ತೆ ಅಂದ್ರೆ ಅದು ತಪ್ಪು ಕೂಡ. ನಾವು ಆಯ್ಕೆ ಮಾಡ್ಕೊಳ್ಳುವಂತ ಕ್ಷೇತ್ರ ಯಾವ್ದಿರುತ್ತೆ ಅದನ್ನೇ ಮಾಡ್ಬೇಕು. ನಮ್ಮ ಜಾತಕದಲ್ಲಿ ಬಿಸ್ನೆಸ್ ಕಾಂಬಿನೇಷನ್ ಇದ್ರೆ ಖಂಡಿತ ದುಡ್ಡು ಬರುತ್ತೆ. ಬಿಸ್ನೆಸ್ ಕಾಂಬಿನೇಷನ್ ಇಲ್ಲ ಅಂದ್ರೆ ಅವ್ರು ಎಂತ ಉತ್ತಮವಾದಂತ ನಟನೆಯಲ್ಲಿ ಇರ್ಬೋದು ಅಥವಾ ನೇಮ್ ಫೇಮ್ ಇರ್ಬೋದು, ಅವ್ರಿಗೆ ಲಾಸ್ ಆಗೋದಂತೂ ಖಂಡಿತ. ಇವತ್ತು ನಾನು ಅದು ತಿಳಿಸ್ಕೊಡ್ತೀನಿ, ಯಾವ ರೀತಿ ಅವರ ಒಂದು ದಶಾಭುಕ್ತಿ ಬಂದಾಗ ಯಾವ ಇಯರ್ ಅಲ್ಲಿ ಲಾಸ್ ಆಯ್ತು ಅಂತ. ನೀವು ಬೇಕಾದ್ರೆ ಅದು ಗೂಗಲ್ ಅಲ್ಲಿ ಸರ್ಚ್ ಮಾಡ್ಕೋಬಹುದು. ಅವರ ಒಂದು ದಶಾಭುಕ್ತಿ ನಡೆಯುವಂತ ಸಮಯದಲ್ಲಿ ಯಾವಾಗ ಯಾವಾಗ ಲಾಸಸ್ ಆಗಿದೆ, ಮತ್ತೆ ಯಾವಾಗ ಅವ್ರಿಗೆ ನೇಮ್ ಫೇಮು ಯಾವ ದಶ ತಂದು ಕೊಟ್ಟಿದೆ ಅಂತಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲಿನದಾಗಿ ಅವ್ರು ಹುಟ್ಟಿರುವಂತದ್ದು 11/10/1942. ಟೈಮಿಂಗ್ಸ್ ಮತ್ತೆ ಬರ್ತ್ ಪ್ಲೇಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಹಾಕೊಂಡಿರ್ತೀನಿ, ನೋಡ್ಕೊಳ್ಳಿ. ಸ್ವಾತಿ ನಕ್ಷತ್ರ 2ನೇ ಪದ. ಮತ್ತೆ ಇವರು ಹುಟ್ಟಿರುವಂತದ್ದು ಕುಂಭ ಲಗ್ನದಲ್ಲಿ. ಲಗ್ನದಲ್ಲೇ ಕೇತು ಇರುವಂತದ್ದು. 4ನೇ ಮನೆಯಲ್ಲಿ ಶನಿ, 6ನೇ ಮನೆಯಲ್ಲಿ ಗುರು ಉಚ್ಚ ಗುರು, 7ನೇ ಮನೆಯಲ್ಲಿ ರಾಹು ಇರುವಂತದ್ದು, 8ನೇ ಮನೆಯಲ್ಲಿ ಸೂರ್ಯ ಕುಜ ಬುಧ ಮತ್ತೆ ಶುಕ್ರ, 9ನೇ ಮನೆಯಲ್ಲಿ ಚಂದ್ರ ಇರುವಂತದ್ದು. ನಾವು ಮೇನ್ ಚಾಟ್ ಇದು ಬರುತ್ತೆ. ಡೇ ಟು ಟೈಮಿಂಗ್ಸ್ ಪ್ಲೇಸ್ ಹಾಕೊಂಡ್ರೆ ಮೇನ್ ಚಾಟ್ ಇದು ಬರುತ್ತೆ. ನಾನು ಎಲ್ಲ ಎಪಿಸೋಡ್ ಅಲ್ಲಿ ಹೇಳಿರುವಂತದ್ದೇ ಡಿಗ್ರಿ ವೈಸ್ ಅಲ್ಲಿ ಗ್ರಹಗಳು ಡಿಸೈಡ್ ಮಾಡುತ್ತೆ ಇವನ ಒಂದು ಜಾತಕ. ಅದು ಒಳ್ಳೆ ರಿಸಲ್ಟ್ ಕೊಡೋದ ನೆಗೆಟಿವ್ ರಿಸಲ್ಟ್ ಅನ್ನೋದು ಮೇನ್ ಚಾಟ್ ಅಲ್ಲಿ ಗೊತ್ತಾಗಲ್ಲ, ಡಿಗ್ರಿ ವೈಸ್ ಅಲ್ಲಿ ಗೊತ್ತಾಗುತ್ತೆ. ಕೇತು ನೋಡಿ, 12ನೇ ಮನೆಯಲ್ಲಿ ಕೇತು ಇರುವಂತದ್ದು. ನಾನು ಇಲ್ಲಿ ಲಗ್ನದಲ್ಲೇ ಬರ್ತಿದ್ದೀನಿ. ಡಿಗ್ರಿ ವೈಸ್ ಅಲ್ಲಿ ಕೇತು ಹಿಂದ್ಗಡೆ ಮನೆಗೆ ಶಿಫ್ಟ್ ಆಗಿರುವಂತದ್ದು. ಲಗ್ನದಲ್ಲೇ ಇದ್ರೆ ಕೇಂದ್ರ ಅಂತ ನಾವು ಹೇಳ್ತೀವಿ, ಆದ್ರೆ 12ನೇ ಮನೆಯಲ್ಲಿ ಕೂತ್ಕೊಂಡು ಲಾಸ್ಟ್ ತೋರಿಸುತ್ತೆ. ಅಟ್ ದಿ ಸೇಮ್ ಟೈಮ್ ಕೇತು 12ನೇ ಮನೆ ಬಂದಾಗ ರಾಹು 7ನೇ ಮನೆಯಿಂದ 6ನೇ ಮನೆಗೆ ಬರುತ್ತೆ. ಅದು ಕೇತು ಒಂದು ಸಲ ಹಿಂದ್ಗಡೆ ಮನೆಗೆ ಬಂದಾಗ ರಾಹು ಕೂಡ ಹಿಂದ್ಗಡೆ ಮನೆಗೆ ಆಟೋಮೆಟಿಕ್ ಆಗಿ ಶಿಫ್ಟ್ ಆಗುವಂತದ್ದು. ರಾಹು ಮತ್ತೆ ಕೇತು ಪ್ಲೇಸ್ಮೆಂಟ್ಸ್ ಬೇರೆ ಬೇರೆ ಆಗುತ್ತೆ. ಇದು ನಮ್ಮ ಜಾತಕದಲ್ಲಿ ಕೂಡ ಇದೇ ರೀತಿ ನೋಡ್ಕೊಳ್ಬೇಕು. ಗ್ರಹಗಳು ಡಿಗ್ರಿ ವೈಸ್ ಅಲ್ಲಿ ಅಲ್ಲೇ ಇದೆಯಾ ಅಂತ, ಲಗ್ನದಲ್ಲೇ ಇದೆಯಾ ಅಥವಾ ಏನಾದ್ರೂ 2ನೇ ಮನೆಗೆ ಹೋಗಿದ್ಯಾ ಅಥವಾ 12ನೇ ಮನೆಗೆ ಶಿಫ್ಟ್ ಆಗಿದೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಾವೇನ್ ಅನ್ಕೊಂಡಿರ್ತೀವಿ, ಲಗ್ನದಲ್ಲೇ ಇದೆ, ತುಂಬಾ ಪ್ರಬಲವಾಗಿದೆ ಅಂತ ಅನ್ಕೊಂಡಿರ್ತೀವಿ. 12ನೇ ಮನೆಗೆ ಹೋಗಿ ಇನ್ನ ಬೇಯ ಸ್ಥಾನದಲ್ಲಿ ಕೂತಿರುತ್ತೆ, ಲಾಸ್ಟ್ ಮಾಡ್ತಿರುತ್ತೆ. ಅದು ನಮ್ಗೆ ಗೊತ್ತಾಗಲ್ಲ ಎಷ್ಟೊಂದು ಜನಕ್ಕೆ. ಆ ಗ್ರಹಕ್ಕೆ ಸಂಬಂಧಪಟ್ಟಿದ್ದ ಪೂಜೆ ಮಾಡ್ತಿರ್ತಾರೆ. ಸೊ ಆ ಗ್ರಹಕ್ಕೆ ಸಂಬಂಧಪಟ್ಟಿದ್ದ ಉಂಗುರ ರುದ್ರಾಕ್ಷಿಲಿ ಹಾಕೊಂಡಿರ್ತಾರೆ. ಅದೇನಾಗಿರುತ್ತೆ ಅಂದ್ರೆ 12ನೇ ಮನೆಗೆ ಸಿಂಪಲ್ ಆಗಿ 12ನೇ ಮನೇಲಿ ಕೂತಿರುತ್ತೆ, ಎಲ್ಲಾನು ಲಾಸ್ ಮಾಡ್ತಾ ಇರುತ್ತೆ, ನಮ್ಗೆ ಗೊತ್ತಾಗಲ್ಲ. ಇದನ್ನ ನಾವು ಬೇಸಿಕ್ ಆಗಿ ತಿಳ್ಕೊಳ್ಬೇಕು. ಮತ್ತೆ ನೋಡಿ, ಶುಕ್ರ ಬಂದು 7ನೇ ಮನೇಲಿ ಇರುವಂತದ್ದು. ಲಗ್ನದಿಂದ ಶುಕ್ರ, ನಾನು ಇಲ್ಲಿ 8ನೇ ಮನೆ ಅಂತ ಬರ್ತಿದ್ದೀನಿ, ಡಿಗ್ರಿ ವೈಸ್ ಅಲ್ಲಿ 7ನೇ ಮನೆಯಲ್ಲಿ ಹೋಗಿದೆ. ಶುಕ್ರ 7ನೇ ಮನೇಲಿ ಕೂತ್ಕೊಂಡು ಒಳ್ಳೆ ಪ್ಲೇಸ್ಮೆಂಟ್ ಅಲ್ಲೇ ಇರುವಂತದ್ದು, ಕೇಂದ್ರ ಸ್ಥಾನದಲ್ಲಿ. ಮತ್ತೆ ಸೂರ್ಯನು ಕೂಡ 7ನೇ ಮನೆಯಲ್ಲಿ ಇರುವಂತದ್ದು. 8ನೇ ಮನೆ ಅಂತ ಬರ್ದಿದ್ದೀನಿ, ಅಗೇನ್ ಸೂರ್ಯನು ಕೂಡ 7ನೇ ಮನೆಗೆ ಹೋಗಿರುವಂತದ್ದು. ಚಂದ್ರ 9ನೇ ಮನೆ ಅಂತ ಬರ್ದಿದ್ದೀನಿ, ಅದು 8ನೇ ಮನೆಗೆ ಹೋಗಿರುತ್ತೆ. ಕುಜ ಬಂದು 7ನೇ ಮನೆ ಅಂತ ಬರ್ದಿದ್ದೀನಿ, ಇಲ್ಲಿ 8ನೇ ಮನೆ ಅಂತ ಬರ್ತಿದ್ದೀನಿ, ಅದು ಕೂಡ 7ನೇ ಮನೆಗೆ ಹೋಗಿರುವಂತದ್ದು. ನೋಡಿ, ನಾನು 3 ಗ್ರಹಗಳು ಹಿಂದ್ಗಡೆ ಮನೆಗೆ ಶಿಫ್ಟ್ ಆಗಿರುತ್ತೆ. ನಾವೇನ್ ಅನ್ಕೊಳ್ತೀವಿ, ಎಲ್ಲಾ ಗ್ರಹಗಳು 8ನೇ ಮನೇಲಿ ಕುತ್ಕೊಂಡು ಸಮಸ್ಯೆ ಕೊಡುತ್ತೆ ಅಂತ ನಾವು ಅನ್ಕೊಂಡಿರ್ತೀವಿ. ಬಟ್ ಅವ್ರಿಗೆ ನೇಮ್ ಫೇಮು ಮತ್ತೆ ಪಬ್ಲಿಕ್ ಇಂದ ಅವ್ರಿಗೆ ರೆಸ್ಪಾನ್ಸ್ ಬರುವಂತದ್ದು, ಮತ್ತೆ ಅಷ್ಟು ಆಕರ್ಷಣೆ, ಓ ಅಮಿತಾಬ್ ಬಚ್ಚನ್ ಅಂದ್ರೆ ಎಲ್ಲೂ ಫಿಲಂ ನೋಡುವಂತದ್ದು, ಈ ಕಾಂಬಿನೇಷನ್ಸ್ ನಮ್ಮ ಒಂದು ಇವರು ಒಂದು ಫಿಲಂ ಆಕ್ಟರ್ ಇರೋದ್ರಿಂದ 7ನೇ ಮನೆ ಇರೋದ್ರಿಂದ ಪಬ್ಲಿಕ್ ಅಟ್ರಾಕ್ಟ್ ಆಗೋದು, ದುಡ್ಡು ಬರೋದೆಲ್ಲ ಮಾಡುತ್ತೆ. ಇನ್ ಕೇಸ್ ಇವ್ರೇನಾದ್ರು ಬಿಸ್ನೆಸ್ ಮಾಡಿದಾಗ್ಲೂ ಇದು ಕೆಲವೊಂದ್ಸಲ ಪ್ರಾಫಿಟ್ ಕೊಟ್ಟಿರುತ್ತೆ. ಯಾವಾಗ ನೆಗೆಟಿವ್ ಆಗಿರುತ್ತೆ ಅನ್ನೋದು ಮುಂದಕ್ಕೆ ತಿಳಿಸ್ಕೊಡ್ತೀನಿ. ಇವರು ಒಂದು ಫೈನಾನ್ಷಿಯಲ್ ಕ್ರೈಸಿಸ್ ಅನುಭವಿಸ್ತಾರೆ ಇವರ ಒಂದು ಲೈಫ್ ಅಲ್ಲಿ. ಅದು ಯಾವ ಇಯರ್ ಮತ್ತೆ ಹೆಂಗ್ ಆಗುತ್ತೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಮತ್ತೆ ಚಂದ್ರ ಆಗ್ಲೇ ಹೇಳ್ದಂಗೆ 9ನೇ ಮನೆಯಿಂದ 8ನೇ ಮನೆಗೆ ಹೋಗಿರುತ್ತೆ ಚಂದ್ರ. ಕುಜ 7ನೇ ಮನೆ ಅಂತ ಇದ್ರೆ ಕುಜ ದೋಷ ಅಂತ ಹೇಳ್ತಾರೆ. ನೋಡಿ, ನಾನು
ಎಷ್ಟು ಸೆಲೆಬ್ರಿಟೀಸ್ ವಿಡಿಯೋಸ್ ಮಾಡಿದ್ದೀನಿ, ಎಲ್ರಿಗೂ ಕುಜ ದೋಷ ಇರುವಂತದ್ದೇ. ಇವರು ಏನೇ ಪ್ರಾಬ್ಲಮ್, ಎಷ್ಟೇ ಕೋಟಿ ಫೇಸ್ ಮಾಡಲಿ, ಒಂದು 50 ಕೋಟಿ ಅಂತಾರೆ, 90 ಕೋಟಿ ಅಂತಾರೆ, 100 ಕೋಟಿ ಅಂತಾರೆ, ಆ ಪ್ರಾಬ್ಲಮ್ ಇಂದ ಫೇಸ್ ಮಾಡಿ ಈಚೆ ಬಂದು ಮತ್ತೆ ಇವರು ಅದೇನ್ ಪೊಸಿಷನ್ ಇದ್ದಾರೆ ಅದೇ ತಗೊಳಕ್ಕೆ ಕುಜ ದೋಷನೇ ಕಾರಣ. ನಿಮ್ ಜಾತಕದಲ್ಲಿ ಏನಾದ್ರು ಕುಜ ದೋಷ ಇದ್ರೆ ನೀವು ಏನೇ ಪ್ರಾಬ್ಲಮ್ ಇದ್ರು ಅದರಿಂದ ಫೇಸ್ ಮಾಡಿ ಈಚೆ ಬರ್ತೀರಾ. ನೋಡಿ ಇವ್ರಿಗೆ ಎಷ್ಟು ಪ್ರಾಬ್ಲಮ್ ಅಲ್ಲಿ ಫೇಸ್ ಮಾಡಿದ್ರು. 90 ಒಂದು ಪ್ರೈವೇಟ್ ಇವ್ರದ್ದೇ ಒಂದು ಲಿಮಿಟೆಡ್ ಮಾಡ್ಕೊಂಡು ಅದ್ರಲ್ಲಿ ದುಡ್ಡು ಹಾಕಿ ಅಲ್ಲೆಲ್ಲ ಲಾಸ್ ಮಾಡ್ಕೊಂಡು ಮತ್ತೆ ಓನ್ ಬನೇಗ ಕರೋಡ್ಪತಿ ಅನ್ನೋದು ಒಂದು ಶೋ ಮಾಡಿ ಇವ್ರು ಮತ್ತೆ ಲಾಭಸ್ಥಾನ ತೋರಿಸ್ತಾರೆ. ಯಾವ್ದು ಏನಿದೆ ಅವ್ರ ಫೈನಾನ್ಷಿಯಲ್ ಕ್ರೈಸಿಸ್ ಎಲ್ಲಾನು ಅದನ್ನ ಓವರ್ಕಮ್ ಮಾಡಿ ಮತ್ತೆ ಲಾಭದಲ್ಲಿ ಇರ್ತಾರೆ. ಇವರು ಜಾತಕದಲ್ಲಿ ಕುಜದೋಷ ಇರೋದ್ರಿಂದನೇ ಆ ಶಕ್ತಿ ಇವ್ರಿಗೆ ಭಗವಂತ ಕೊಟ್ಟಿರ್ತಾನೆ. ನಾವು ನಮ್ಮ ಜಾತಕದಲ್ಲಿ ಕುಜದೋಷ ಇದ್ರೆ ಕುಜದೋಷ ಇರೋರ್ನೇ ಮದುವೆ ಆಗ್ಬೇಕು, ದೋಷ ಕಾಟ ಅಂತ ಪ್ರತಿ ಸಲನೂ ಕೇಳ್ತಿರ್ತೀವಿ. ಇದು ಇಲ್ಲ, ಇದನ್ನ ಫಸ್ಟ್ ನಿಮ್ ತಲೆಯಲ್ಲಿ ಏನಾದ್ರು ಇದ್ರೆ ಫಸ್ಟ್ ತಲೆಯಿಂದ ತೆಗ್ದಾಕಿ. ನಿಮ್ಮ ಜಾತಕದಲ್ಲಿ ಏನಾದ್ರು ಕುಜ ದೋಷ ಇದ್ರೆ ನೀವು ಸ್ಟ್ರಾಂಗ್ ಬಿಹೇವಿಯರ್ನೆಸ್, ನಿಮ್ಮ ಲೈಫಲ್ಲಿ ಏನೇ ಪ್ರಾಬ್ಲಮ್ ಇದ್ರು ಅದನ್ನ ಈಚೆ ಬರ್ತೀರಾ. ಇದು ಸಿಂಪಲ್ ಆಗಿ ತಿಳ್ಕೊಳ್ಳಿ. ನಾನು ಎಷ್ಟು ವಿಡಿಯೋಸ್ ಹಾಕಿದ್ದೀನಿ ಎಲ್ರದ್ದು ನೋಡಿ, ಆಲ್ಮೋಸ್ಟ್ 90% ಎಲ್ರಿಗೂ ಕುಜದೋಷ ಇರುವಂತವ್ರೆ. ಮತ್ತೆ ಯಾವ ಪ್ರಾಬ್ಲಮ್ ಇಂದಾನು ಈಚೆ ಬರ್ತಾರೆ. ಆ ಪ್ರಾಬ್ಲಮ್ ಫೇಸ್ ಮಾಡಕ್ಕೆ ಭಗವಂತ ಆ ಶಕ್ತಿ ಕೊಡ್ತಾನ ಅವ್ರಿಗೆ. ಅದನ್ನ ತಿಳ್ಕೊಳ್ಬೇಕು ನಾವು ಬೇಸಿಕ್ ಆಗಿ. ರಾಹು ಹೇಳ್ದೆ 7ನೇ ಮನೆ ಇರುವಂತದ್ದು 6ನೇ ಮನೆಗೆ ಬಂದಿರುವಂತದ್ದು. ಗುರು 5 and 11 ಕಾಂಬಿನೇಷನ್ ಎಕ್ಸಲೆಂಟ್. ಇವ್ರ ಜಾತಕದಲ್ಲಿ ಗುರು ದಶ ತುಂಬಾ ಎಕ್ಸಲೆಂಟ್ ಪೀಕ್ ಕರ್ಕೊಂಡೋಗಿದೆ. 5 ಮತ್ತೆ 11 ಕಾಂಬಿನೇಷನ್. ಇಲ್ಲಿ 6ನೇ ಮನೆ ಅಂತ ಬರ್ದಿದ್ದೀನಿ. 6ನೇ ಮನೆ ಇಂದ 5ನೇ ಮನೆಗೆ ಶಿಫ್ಟ್ ಆಗಿರುವಂತದ್ದು ಗುರು. ಮತ್ತೆ ಶನಿ ಗ್ರಹ ಬಂದು 3ನೇ ಮನೆ, ಲಗ್ನದಿಂದ ಇಲ್ಲಿ 4ನೇ ಮನೆ ಅಂತ ಬರ್ದಿದ್ದೀನಿ, 3ನೇ ಮನೆಗೆ ಬಂದಿರುವಂತದ್ದೇ. ಮತ್ತೆ ಬುಧ 7ನೇ ಮನೆ, ಲಗ್ನದಿಂದ ಬುಧನು ಕೂಡ 4 ಗ್ರಹಗಳು 7ನೇ ಮನೆ, 1 2 3 4 ಗ್ರಹಗಳು 7ನೇ ಮನೆಗೆ ಶಿಫ್ಟ್ ಆಗಿದೆ. ಅವರಲ್ಲಿ ಇರುವಂತ 8ನೇ ಮನೆಯಲ್ಲಿ 4 ಗ್ರಹ ಎಲ್ಲಾನು ಬಂದು 7ನೇ ಮನೇಲಿ ಕೂತಿರುತ್ತೆ. 7ನೇ ಮನೆ ತುಂಬಾ ಒಳ್ಳೆ ಮನೆ. ನಮ್ಗೆ ಇಲ್ಲಿ ಕುಜದೋಷ ಅನ್ನೋದು ಬರಲ್ಲ. ಪಬ್ಲಿಕ್ ಅಟ್ರಾಕ್ಷನ್, ನೀವೇನಾದ್ರು ಬಿಸ್ನೆಸ್ ಮಾಡ್ತಿದ್ರೆ 7ನೇ ಮನೆ ಇದ್ರೆ ಎಲ್ಲರೂ ನಿಮ್ಮ ಅಂಗಡಿಗೆ ಹುಡ್ಕೊಂಡ್ ಬರ್ತಾರೆ. ಸಾಮಾನ್ಯವಾಗಿ ನೋಡಿ, ಯಾವ್ದಾದ್ರು ಒಂದು ಬಿಸ್ನೆಸ್ ರೋಡ್ ಅಲ್ಲಿ ಒಂದ್ 4 ಜನ ಪಾನಿಪುರಿ ಮಾಡ್ತಿರ್ತಾರೆ ಅಥವಾ ಗೋಬಿ ಮಂಚೂರಿ ಮಾಡ್ತಿರ್ತಾರೆ, ಒಬ್ರ ಹತ್ರನೇ ಹೋಗ್ತಾರೆ, ಅಕ್ಕಪಕ್ಕ ಹೋಗೋದೇ ಇಲ್ಲ, ಅಥವಾ ಎದುರು ಬದ್ರು ಇದ್ರೂ ಹೋಗಿಲ್ಲ, ಒಬ್ರ ಹತ್ರನೇ ಹೋಗ್ತಾರೆ. ಏನಕ್ಕೆ ಅಂದ್ರೆ ಕಾಂಬಿನೇಷನ್ ಅಲ್ಲಿ ಅವ್ರಿಗೆ 7ನೇ ಮನೆ ಇದ್ರೆ ಪಬ್ಲಿಕ್ ಇಂದ ಅಟ್ರಾಕ್ಷನ್ ಇರುತ್ತೆ. ಅದಕ್ಕೋಸ್ಕರ ನೀವು 7ನೇ ಮನೆ ಜಾತಕದಲ್ಲಿ ಇದ್ದಾಗ ಅಲ್ಲಿ ಕುಜದೋಷ ಅಂತೆಲ್ಲ ಬರಲ್ಲ. ಇವ್ರಿಗೂ 7ನೇ ಮನೆ ಇರೋದ್ರಿಂದನೇ ಅಟ್ರಾಕ್ಟ್ ಆಗ್ತಾರೆ. ಪಬ್ಲಿಕ್ ಅಟ್ರಾಕ್ಟ್ ಆಗಕ್ಕೆ 7ನೇ ಮನೆ ತುಂಬಾನೇ ಇಂಪಾರ್ಟೆಂಟ್. ಜಾತಕದಲ್ಲಿ ಕಾಂಬಿನೇಷನ್ಸ್ ಅಲ್ಲಿ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಗ್ರಹಗಳು ಡಿಗ್ರಿ ವೈಸ್ ಅಲ್ಲಿ ಎಲ್ಲಿ ಕೂತ್ಕೊಂಡು ಇವ್ರಿಗೆ ಸಮಸ್ಯೆ ಕೊಡುತ್ತೆ ಮತ್ತೆ ಎಲ್ಲಿ ಇವ್ರಿಗೆ ಅಭಿವೃದ್ಧಿ ಆಗುತ್ತೆ ಅನ್ನೋದು ಡಿಗ್ರಿ ವೈಸ್ ಅಲ್ಲಿ ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಇದು ಮೇನ್ ಚಾಟ್. ಮತ್ತೆ ನಾವು ಡಿಗ್ರಿ ವೈಸ್ ಅಲ್ಲಿ ನೋಡುವಂತದ್ದು ಇದು. ಇವರು ರಾಹು ದಶದಲ್ಲಿ ಹುಟ್ಟಿರೋದು. ರಾಹು ದಶ 55ಗೆ ಮುಗ್ದಿರುವಂತದ್ದು ಇವ್ರಿಗೆ ರಾಹು ದಶ. ಇವರು ಫಿಲಂ ಇಂಡಸ್ಟ್ರಿಗೆ ಬಂದಾಗ ಗುರು ದಶ ಪ್ರಾರಂಭ ಆಗಿರುತ್ತೆ. ನಾನು ಪ್ರತಿ ಸಲನೂ ಹೇಳ್ತೀನಿ, ಯಾರು ಫಿಲಂ ಇಂಡಸ್ಟ್ರಿಗೆ ಬರುವಂತದ್ದು ಮತ್ತೆ ಈ ಯಾವ್ದಾದ್ರು ಒಂದು ಡ್ಯಾನ್ಸ್ ಶೋ ಇರ್ಬೋದು, ಮತ್ತೆ ಸಿಂಗಿಂಗ್ ಶೋ, ಅವ್ರಿಗೆ ಯಾವ್ದಾದ್ರು ಒಂದು ಹಾಡು ಸಂಗೀತದಲ್ಲಿ ಆಸಕ್ತಿ ಇದ್ರೆ ಕಾಂಬಿನೇಷನ್ ಅಲ್ಲಿ 5ನೇ ಮನೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಫಿಲಂ ಇಂಡಸ್ಟ್ರಿಗೆ 5ನೇ ಮನೆ ತುಂಬಾ ಇಂಪಾರ್ಟೆಂಟ್. ಅದ್ರ ಜೊತೆ 3ನೇ ಮನೆ ಇದ್ರೆ ಒಳ್ಳೆ ಕಮ್ಯುನಿಕೇಶನ್ ಸ್ಕಿಲ್ ಕೂಡ ಇರುತ್ತೆ. ಇವರ ಜಾತಕದಲ್ಲಿ ಇವರು ಒಂದು ಫಿಲಂ ಇಂಡಸ್ಟ್ರಿಗೆ ಬಂದಾಗ ಗುರು ದಶ ನಡೀತಾ ಇರುತ್ತೆ. 5ನೇ ಮನೆಯಲ್ಲಿ ಗುರು ನಕ್ಷತ್ರದಲ್ಲೂ 5ನೇ ಮನೆ ಮತ್ತೆ ಉಪನಕ್ಷತ್ರದಲ್ಲಿ 7ನೇ ಮನೆ ಇರೋದ್ರಿಂದ 511 ಇವರು ಮಾಡಿದ್ದು ಫಸ್ಟ್ ಫಿಲಂ ಡೆಬ್ಯೂ 1969 ಅಲ್ಲಿ ಫಸ್ಟ್ ಫಿಲಂ ಅಲ್ಲೇ ಹಿಂದೂಸ್ತಾನಿ ಅಂತ ಫಿಲಂ ಮಾಡಿರ್ತಾರೆ. ಅಲ್ಲಿ ಇವ್ರಿಗೆ ಸತಿ ಹಿಂದೂಸ್ತಾನಿ ಅಲ್ಲಿ ಫಸ್ಟ್ ಫಿಲಂ ಅವಾರ್ಡ್ ಬಂದಿರುತ್ತೆ ಫಸ್ಟ್ ಫಿಲಂ ಅಲ್ಲೇ. ಯಾಕಂದ್ರೆ ಗುರುದಶ ಇವ್ರಿಗೆ ಕಾಂಬಿನೇಷನ್ ಅಲ್ಲಿ ಇಲ್ಲಿ 6ನೇ ಮನೇಲಿ ಇದ್ರೂನು ಉಚ್ಚಸ್ಥಾನ ಆಗಿರುತ್ತೆ, 5ನೇ ಮನೆ ಇದ್ರೂನು ಯಾವುದೇ ಸಮಸ್ಯೆ ಇಲ್ಲ. ಅದ್ರ ಜೊತೆ 511 ಕಾಂಬಿನೇಷನ್ ಇರೋದ್ರಿಂದ ಇವ್ರಿಗೆ ಫಸ್ಟ್ ಫಿಲಮ್ ಡೆಬ್ಯೂ ಫಿಲಮ್ ಅಲ್ಲೇ ಅವಾರ್ಡ್ ಸಿಕ್ಕಿರುತ್ತೆ. ನೆಕ್ಸ್ಟ್ ಇವ್ರ ಫಿಲಂ ಜರ್ನಿ ಎಲ್ಲ ತುಂಬಾ ಸ್ಮೂತ್ ಆಗಿ ಹೋಗ್ತಾ ಇರುತ್ತೆ. ಬಟ್ ಒಂದು ಸಮಸ್ಯೆ ಏನಾಗುತ್ತೆ ಅಂದ್ರೆ, ಎಲ್ರಿಗೂ ಗೊತ್ತು ಅಮಿತಾಬ್ ಬಚ್ಚನ್ ಒಳ್ಳೆ ಉತ್ತಮ ನಟ ಅಂತ. ಇವರು ಒಂದು ಏನ್ ಮಾಡ್ತಾರೆ ಅಂದ್ರೆ, ಒಂದು ಯಾವುದೋ ಒಂದು ABCL ಅಂತ ಒಂದು ಲಿಮಿಟೆಡ್ ಮಾಡ್ಕೊಂಡು ಅಲ್ಲಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ನೋಡಿ ಇಲ್ಲಿ ಮಾಡಿರೋದಂತೂ ಒಂದು ದೊಡ್ಡ ತಪ್ಪು. ಇವರು ಯಾವಾಗ ಮಾಡ್ತಾರೆ, 1990 ಇಲ್ಲಿ
ಶನಿ ದಶ ನಡೀತಾ ಇರುತ್ತೆ. ಶನಿ ದಶದಲ್ಲಿ ಕಾಂಬಿನೇಷನ್ ಅಲ್ಲಿ 312 ನಕ್ಷತ್ರದಲ್ಲಿ 8 ನೋಡಿ. 8ನೇ ಮನೆ ನಾನು ಹೇಳ್ತಿರ್ತೀನಿ, 8ನೇ ಮನೆ ಮತ್ತು 12ನೇ ಮನೆ ಬಂದಾಗ ಏನಾದ್ರೂ ಒಂದು ಸಮಸ್ಯೆಗೆ ನಾವು ಸಿಗಾಕೊಳ್ತೀವಿ. ನೀವು ಬಿಸ್ನೆಸ್ ಮಾಡ್ತಾ ಇರಿ, ಇಲ್ಲಿ ಕಾಂಬಿನೇಷನ್ ಅಲ್ಲಿ ಇಲ್ಲಿ 7ನೇ ಮನೆ 4 ಗ್ರಹಗಳಿದೆ. ಬಟ್ ಆ ನಡೀತಿರುವಂತ ದಶ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬೇರೆ ಗ್ರಹಗಳು ಪಾಸಿಟಿವ್ ಆಗಿದ್ರು ನಮ್ಗೆ ಯಾವುದು ದಶ ನಡೀತಾ ಇರುತ್ತೆ ಅದು ತುಂಬಾ ಇಂಪಾರ್ಟೆಂಟ್. ಆ ಸಮಯದಲ್ಲಿ ಇವ್ರಿಗೆ 8ನೇ ಮನೆ ನಡೆದಿರುತ್ತೆ ಶನಿ ದಶದಲ್ಲಿ. 1990 ಇವರು ಸ್ವಲ್ಪ ಕೊಲಾಪ್ಸ್ ಆಗ್ತಾರೆ, ಇವ್ರ ಬಿಸ್ನೆಸ್ ಎಲ್ಲ ಬಿದ್ದೋಗುತ್ತೆ. ಆಗ ಇವ್ರಿಗೆ ಫೈನಾನ್ಷಿಯಲ್ ಕ್ರೈಸಿಸ್ ಇವರ ಒಂದು ಲೈಫ್ ಅಲ್ಲಿ ಬಂದ್ಬಿಡುತ್ತೆ. ಮತ್ತೆ ಅಗೇನ್ ಇವ್ರಿಗೆ ಬೂಸ್ಟಪ್ ಆಗುವಂತದ್ದೇ ಬುಧ ದಶದಲ್ಲಿ. ಬುಧ ದಶದಲ್ಲಿ ಮತ್ತೆ ಕಾಂಬಿನೇಷನ್ ಅಲ್ಲಿ 7 ಮತ್ತೆ 7 ಮತ್ತೆ ಇವ್ರಿಗೆ ಈಗ KBC ಕೌನ್ ಬನೇಗ ಕರೋಡ್ಪತಿ ಮಾಡ್ತಾರೆ. ಇವ್ರು ಏನ್ ಈ ಫೈನಾನ್ಷಿಯಲ್ ಕ್ರೈಸಿಸ್ ಇತ್ತು ಆ ಸಮಸ್ಯೆಯಿಂದೆಲ್ಲ ಈಚೆ ಬರಕ್ಕೆ ಕಾಂಬಿನೇಷನ್ ಅಲ್ಲಿ ಬುಧ ಬಂದು 7ನೇ ಮನೆ, ನಕ್ಷತ್ರದಲ್ಲೂ 7ನೇ ಮನೆ ಮತ್ತು ಉಪನಕ್ಷತ್ರದಲ್ಲೂ 7ನೇ ಮನೆ 7th ಹೌಸ್ ಬಂದು ಮತ್ತೆ ಇವ್ರನ್ನ ಪುಷಪ್ ಮಾಡುತ್ತೆ. ಇವ್ರದ್ದು ಏನು ಸಮಸ್ಯೆ ಸಿಗಾಕೊಳ್ತು ಅದರಿಂದ ಹೊರಗೆ ಬರ್ತಾರೆ. ಇಲ್ಲಿ ಒಂದು ವಿಚಾರ ನಾವು ಏನ್ ತಿಳ್ಕೊಳ್ಬೇಕು ಅಂದ್ರೆ, ನಮ್ಗೆ ಏನ್ ಮಾಡ್ಬೇಕು ಅಷ್ಟೇ ಮಾಡ್ಬೇಕಾಗುತ್ತೆ. ಇವ್ರೇನಾದ್ರೂ ಫಿಲಂ ಇಂಡಸ್ಟ್ರಿಲೇ ಇದ್ದು ಫಿಲಂ ಫೀಲ್ಡ್ ಅಲ್ಲೇ ಇದ್ದಿದ್ರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಇಲ್ಲಿ ಯಾವಾಗ ಇವರು ಬಿಸ್ನೆಸ್ ಮ್ಯಾನ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ತಾರೆ ಅಲ್ಲಿ ಸಮಸ್ಯೆ ಆಗುತ್ತೆ. ಕಾಂಬಿನೇಷನ್ಸ್ ಅಲ್ಲಿ ಇದು ಯಾರಿಗೂ ಬಿಡಲ್ಲ. ಅವ್ರು ಎಂತ ಸೆಲೆಬ್ರಿಟಿ ಆದ್ರೂ ಬಿಡಲ್ಲ, ಎಂತ ಬಿಸ್ನೆಸ್ ಮ್ಯಾನ್ ಆದ್ರೂ ಬಿಡಲ್ಲ. ನಾನು ಕಾಂಬಿನೇಷನ್ ಅಲ್ಲಿ 5 ಕಾಂಬಿನೇಷನ್ಸ್ ಬಂದು ಎಷ್ಟು ಜನದ ಹೇಳಿದೀನಿ. ರಶ್ಮಿಕಾ ಮಂದಣ್ಣ ಕಾಂಬಿನೇಷನ್ 5ನೇ ಮನೆ ಇದೆ, ರಿಷಬ್ ಶೆಟ್ಟಿ ಅವ್ರದ್ದು ಕಾಂಬಿನೇಷನ್ ಅಲ್ಲಿ 5ನೇ ಮನೆ ಇದೆ. ನೇಮ್ ಅಂಡ್ ಫೇಮ್ ಮಾಡ್ತಾರೆ. ಬಟ್ ಏನಂದ್ರೆ ಈ ನಕ್ಷತ್ರದಲ್ಲಿ 8ನೇ ಮನೆ ಬಂದಾಗ ಇವರು ಸೈಲೆಂಟ್ ಆಗಿ ಇದ್ದಿದ್ರೆ ಸಾಕಾಗ್ತಿತ್ತು. ಇವ್ರೇನು ಇನ್ವೆಸ್ಟ್ಮೆಂಟೇ ಬೇಡ, 8ನೇ ಮನೆ ಬಂದಾಗ ಸೈಲೆಂಟ್ ಆಗಿ ಇದ್ದಿದ್ರೆ ಸಾಕಾಗ್ತಿತ್ತು. ಇವ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಅಲ್ಲಿ ಸಮಸ್ಯೆಗೆ ಒಳಗಾಗ್ತಾರೆ. ಅದಕ್ಕೆ ನಾವು ಜ್ಯೋತಿಷ ಶಾಸ್ತ್ರ ಏನಕ್ಕೆ ನೋಡ್ಕೋಬೇಕು ಅಂದ್ರೆ, ಇಲ್ಲಿ ನಮ್ಮ ಲೈಫ್ ಅಂತೂ ಚೇಂಜ್ ಆಗಲ್ಲ, ಯಾರು ಚೇಂಜ್ ಮಾಡ್ಕೊಳಕ್ಕಾಗಲ್ಲ, ನಾನು ಚೇಂಜ್ ಮಾಡಕ್ಕಾಗಲ್ಲ, ಯಾರು ಚೇಂಜ್ ಮಾಡಕ್ಕಾಗಲ್ಲ. ಬಟ್ ಈ ವಿಚಾರಣೆಗಳಂತೂ ತಿಳ್ಕೊಳ್ಬಹುದು. ಈ ನಡೀತಿರುವಂತ ದಶದಲ್ಲಿ ನಾನು ಬಿಸ್ನೆಸ್ ಮಾಡ್ಬೇಕಾ ಅಥವಾ ಸುಮ್ಮನೆ ಇದ್ರೇನೆ ಸಾಕು. ನಾವು ಬೇರೆಯವ್ರ ಹತ್ರ ಬಡ್ಡಿಗೆ ದುಡ್ಡು ತಂದು ಇನ್ವೆಸ್ಟ್ ಮಾಡಿ ಲಾಸ್ ಮಾಡಿ ಈ ಕಡೆ ಬಡ್ಡಿನೂ ಕಟ್ಟಕ್ಕಾಗದೆ ಅಸಲು ಕಟ್ಟಕ್ಕಾಗದೆ ನರಳಕ್ಕಿನ್ನ ಸುಮ್ಮನಿದ್ರೆ ಎಷ್ಟೋ ವಾಸಿ ಜೀವನದಲ್ಲಿ. ಅದಕ್ಕೆ ತಿಳ್ಕೊಳಕಾದ್ರೂ ನಾವು ಜ್ಯೋತಿಷ ತಿಳ್ಕೊಬೇಕು. ಇದನ್ನ ಬಿಟ್ಟು ನಾವೇನ್ ಮಾಡ್ತೀವಿ, 7ನೇ ಮನೆಯಲ್ಲಿ ಕುಜ ಇದೆ, ಕುಜ ದೋಷ ಅಂತ ಹೇಳ್ತೀವಿ. ಅಥವಾ ಲಗ್ನದಿಂದ 8ನೇ ಮನೆಯಲ್ಲಿ ರಾಹು ಇದೆ, ಮತ್ತೆ ಲಗ್ನದಲ್ಲೇ ಕೇತು ಇದೆ. ಸೊ ರಾಹು ಇಲ್ಲಿ ಕಾಳಸರ್ಪ ದೋಷ ಇದೆ ಅಥವಾ ಸಾಡೆ ಸಾತಿ ನಡೀತಾ ಇದೆ ಅಂತ ನಾವು ಬೇರೆ ದೋಷಗಳಿಂದ ಹೊರ್ತೀವಿ. ಅದು ಮಾಡುವಂತ ತಪ್ಪು. ನಡೀತಿರುವಂತ ದಶದಲ್ಲಿ ಕಾಂಬಿನೇಷನ್ ಯಾವ್ದಿದೆ ಅನ್ನೋದು ಸಿಂಪಲ್ ಆಗಿ ಅದು ಯಾವ ಸೆಲೆಬ್ರಿಟಿ ಆದ್ರೂ ಇಷ್ಟೇನೆ. ಅವನು ಡೇ ಟು ಟೈಮಿಂಗ್ ಸ್ಪೇಸ್ ಹಾಕೊಂಡಾಗ ಇದು ನಮ್ಮ ಆರೋಸ್ಕೋಪೆ ಅಂತಾನೆ ಅನ್ಕೊಳ್ಳೋಣ. ಈಗ ನೀವು ನೋಡ್ತಿರ್ತೀರಾ ಇದು ನಿಮ್ಮ ಆರೋಸ್ಕೋಪೆ ಅಂದ್ರೂ ನಕ್ಷತ್ರದಲ್ಲಿ ಏನಾದ್ರೂ 8ನೇ ಮನೆ 12ನೇ ಮನೆ ಬಂದ್ರೆ ಏನಾದ್ರೂ ಒಂದು ಸಮಸ್ಯೆ, ಮತ್ತೆ ಅವ್ರಿಗೆ ಅಂತರೂ ಬುಕ್ತಿಲಿ ಯಾವ್ದಾದ್ರು ಒಂದು ಸ್ವಲ್ಪ 12ನೇ ಮನೆ ಬಂದ್ರೆ ಒಂದು ಸ್ಮಾಲ್ ಆಕ್ಸಿಡೆಂಟ್ಸ್ ಕೂಡ ಆಗಿರುತ್ತೆ ಅವ್ರಿಗೆ. ಇದು ಶೂಟಿಂಗ್ ನಡೆಯುವಂತ ಸಮಯದಲ್ಲಿ ಕೇತು ಬಂದು 12ನೇ ಮನೇಲಿ ಕುತ್ಕೊಂಡು ಯಾವತ್ತಾದ್ರೂ ಲೈಫಲ್ಲಿ ಅವ್ರಿಗೆ ಆಕ್ಸಿಡೆಂಟ್ ಮಾಡಿರ್ತಾನೆ. ಅವ್ರೊಂದು ಶೂಟಿಂಗ್ ನಡೆಯುವಂತ ಸಮಯದಲ್ಲೇನೆ ಸ್ವಲ್ಪ ಆಕ್ಸಿಡೆಂಟ್ ಆಗಿತ್ತು, ಸ್ವಲ್ಪ ದಿವಸಗಳಿಗೆಲ್ಲ ಅವರು ನಿಲ್ಸಿದ್ರು. ಯಾಕಂದ್ರೆ ಕೇತು ಬಂದು 12ನೇ ಮನೆ ಇರೋದ್ರಿಂದ ಅವರ ಒಂದು ದಶಾ ಭುಕ್ತಿ ಅಂತರ್ಭುಕ್ತಿಲಿ ಬಂದಾಗ ಈ ಸಮಸ್ಯೆ ಒಳಗಾಗ್ತಾರೆ. ಮೇನ್ ಆಗಿ ಈ ಬಿಸ್ನೆಸ್ ಮತ್ತೆ ಇವರ ಒಂದು ಫಿಲಂ ಇಂಡಸ್ಟ್ರಿಗೆ ಕಾಂಬಿನೇಷನ್ ನಾವು ಸಿಂಪಲ್ ಆಗಿ ನೋಡ್ಕೊಳ್ಬಹುದು. ನಮ್ಮ ಜಾತಕದಲ್ಲಿ ನಕ್ಷತ್ರದಲ್ಲಿ ಏನಾದ್ರೂ 8ನೇ ಮನೆ 12ನೇ ಮನೆ ಬಂದ್ರೆ ಬಿಸ್ನೆಸ್ಗಂತೂ ದುಡ್ಡು ಹಾಕ್ಬಾರ್ದು. ಎಷ್ಟೊಂದ್ ಜನ ಈ ಕೆಲ್ಸದ ಬೇಡ, ನನ್ಗೆ ಈ ಬಾಸ್ ಸರಿ ಇಲ್ಲ, ಯಾರು ಅವ್ರ ಕೈಲಿಗೆ ಕೆಲಸ ಮಾಡ್ತಾರೆ, ನಾವೇ ಸ್ವಂತವಾಗಿ ಬಿಸ್ನೆಸ್ ಮಾಡ್ಬೋಣ ದುಡ್ಡು ಹಾಕಿ ಅಂತೆಲ್ಲ ಪಾಪ ಪ್ಲಾನ್ ಮಾಡ್ತಾರೆ. ನಿಮ್ಮ ಆರೋಸ್ಕೋಪ್ ಸ್ಟ್ರಾಂಗ್ ಆಗಿದ್ರೆ ನೀವು ಚೆನ್ನಾಗಿ ಸಂಪಾದನೆ ಮಾಡ್ತೀರಾ. ಏನಾದ್ರೂ ಈ ರೀತಿ ನಕ್ಷತ್ರದಲ್ಲಿ 8ನೇ ಮನೆ ಬಂದಾಗ ಫುಲ್ ಪ್ಲಾನ್ ಫ್ಲಾಪ್ ಆಗುತ್ತೆ. ನೀವು ಏನು ಮಾಡಿರ್ತೀರಾ, ಇಷ್ಟು ವರ್ಷ ಏನು ಸಂಪಾದನೆ ಮಾಡಿರ್ತೀರಾ ಎಲ್ಲ ಇಮಿಡಿಯೇಟ್ ಕಳ್ಕೊಂಡ್ಬಿಡ್ತೀರ. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಆ ದಶ ಮುಗಿಯೋ ತನಕ ನಿಮ್ಗೆ ಆ ಸಮಸ್ಯೆ ಕಾಡ್ತಾ ಇರುತ್ತೆ. ಈಗ ಎಕ್ಸಾಂಪಲ್ ಗುರು ದಶ 16 ವರ್ಷ, ನೀವು ಏನಾದ್ರೂ ಗುರು 10ನೇ ವರ್ಷಕ್ಕೆ ನೀವು ಸಮಸ್ಯೆ ಸಿಗಾಕೊಂಡಿರ್ತೀರ, 6 ವರ್ಷ ಕಾಯ್ಬೇಕಾಗುತ್ತೆ. ಅಥವಾ ಗುರುದಶ ಪ್ರಾರಂಭದಲ್ಲೇ 1ನೇ ವರ್ಷಕ್ಕೆ ನೀವೇನಾದ್ರೂ ಈ ರೀತಿ ಸಮಸ್ಯೆಗೆ ಸಿಗಾಕೊಂಡ್ರೆ 16 ವರ್ಷ ಕಾಯ್ಬೇಕಾಗುತ್ತೆ. ಶನಿ ದಶ ನೆಕ್ಸ್ಟ್ ಬರುವಂತದ್ದು 19 ವರ್ಷ. ಅಲ್ಲಿ ಏನಾದ್ರು ಕಾಂಬಿನೇಷನ್ ಅಲ್ಲಿ ಚೆನ್ನಾಗಿದ್ಯಾ, ಅಲ್ಲಿ ಬಿಸ್ನೆಸ್ ಮಾಡ್ಬೋದಾ, ಜಾಬ್. ಇವತ್ತಿನ ಕಾಲದಲ್ಲಿ ಮೇನ್ ಆಗಿ ಎರಡೇ, ಒಂದು ಬಿಸ್ನೆಸ್ ಒಂದು ಜಾಬ್. ಬಿಸ್ನೆಸ್ ಜಾಬ್ ಯಾವ್ದು ಮಾಡ್ಬೇಕು, ನಂಗೆ ಏನ್ ಸಿಗುತ್ತೆ,
ಇನ್ಕಮ್ ಅನ್ನೋದೇ ಒಂದು ದೊಡ್ಡ ಮೈಂಡ್ ಸೆಟ್ ಎಲ್ರಿಗೂ ಪಾಪ ಸಮಸ್ಯೆಯಲ್ಲಿ ಒಳಗಾಗ್ತಿರುವಂಥದ್ದು ಯಂಗ್ಸ್ಟರ್ಸ್ ಕೂಡ. ಏನಾಗಿದೆ ಅಂದ್ರೆ 60 ಇಯರ್ಸ್ ಆಗಿರೋರ್ಗೂ ಸಮಸ್ಯೆ ಇದ್ದೇನೆ. ಸರ್ ನಾನು ಬಿಸ್ನೆಸ್ ಮಾಡ್ಬೋದಾ, ಯಂಗ್ಸ್ಟರ್ಸ್ ಆಯ್ತು ಅವ್ರ ವಿಚಾರ. 60 ಇಯರ್ಸ್ ಆದ್ರೂ ಕೂಡ ಅವ್ರ ಸಮಸ್ಯೆ ಏನಂದ್ರೆ ನಾನು ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ, ಬಿಸ್ನೆಸ್ ಮಾಡ್ಬೋದಾ ಅಂತೆಲ್ಲ ಕೇಳ್ತಿರ್ತಾರೆ. ನಿಮ್ಮ ಒಂದು ಆರೋಸ್ಕೋಪ್ ಸ್ಟ್ರಾಂಗ್ ಆಗಿ ಇರ್ಬೇಕಾಗುತ್ತೆ. ಇಲ್ಲಿ ಇನ್ನೊಂದು ವಿಚಾರ ಏನಾದ್ರೆ ತುಂಬಾ 70-80 ಇಯರ್ಸ್ ಆಗಿರೋರು, ಅವರು ಸ್ವಲ್ಪ ನಾನು ಫ್ರೀ ಆಗಿರ್ತೀನಿ, ಬಿಸ್ನೆಸ್ ಮಾಡ್ಬೇಕು ಸರ್ ಅಂದಾಗ ಅವ್ರಿಗೆ ಎಕ್ಸಾಕ್ಟ್ ಆಗಿ ಟೈಮಿಂಗ್ಸ್ ಇರಲ್ಲ. ಯಾರಿಗೆ ಟೈಮಿಂಗ್ಸ್ ಎಕ್ಸಾಕ್ಟ್ ಆಗಿರಲ್ಲ, ಈ ಡಿಗ್ರಿ ವೈಸು ರಿಸಲ್ಟ್ ಸಿಗಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಈಗ ಸಿಗದೇ ಇರೋರು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಎಕ್ಸಾಕ್ಟ್ ಟೈಮ್ ಪ್ರಶ್ನಾಶಾಸ್ತ್ರ ಅಲ್ಲಿ ಹೋಗಿ ಚೆಕ್ ಮಾಡ್ಬೇಕಾಗುತ್ತೆ. ಪ್ರಶ್ನಾಶಾಸ್ತ್ರದಲ್ಲಿ ನಾವು ಬಿಸ್ನೆಸ್ ಮಾಡ್ಬೇಕಾ ಬೇಡವಾ ಅನ್ನೋದು ಅದು ಅಲ್ಲಿ ಹೋಗಿ ಪ್ರಶ್ನಾಶಾಸ್ತ್ರದಲ್ಲಿ ತಿಳ್ಕೊಳ್ಬಹುದು. ಇದು ಇವರ ಒಂದು ವಿಚಾರ. ಇವರ ಒಂದು ಕಾಂಬಿನೇಷನ್ ಜಾತಕ ಪ್ರಬಲವಾಗಿದೆ, ಕಾಂಬಿನೇಷನ್ ಅಲ್ಲೆಲ್ಲ ಸ್ಟ್ರಾಂಗ್ ಆಗಿದೆ. ಬಟ್ ಒಂದು ತಪ್ಪು ಇವ್ರು ಮಾಡಿರುವಂತದ್ದು ಎಷ್ಟೋ ವರ್ಷ ಸಫರ್ ಮಾಡ್ಬೇಕಾಗುತ್ತೆ. ಇದು ನಾವು ಕಲಿಯುವಂತಹ ಪಾಠ. ಆಮೇಲೆ ನಾನು ಏನಕ್ಕೆ ಸೆಲೆಬ್ರಿಟೀಸ್ ಹಾಕೊಳ್ತೀನಿ ಅಂದ್ರೆ ನಿಮ್ಗೆ ಅದು ಅವ್ರ ವಿಚಾರ ಎಂಟೈರ್ ಗೊತ್ತಿರುತ್ತೆ. ಅವ್ರು ಯಾವಾಗ ಫಿಲಂ ಇಂಡಸ್ಟ್ರಿಗೆ ಬಂದ್ರು, ಯಾವಾಗ ಫೈನಾನ್ಷಿಯಲ್ ಕ್ರೈಸಿಸ್ ಆಯ್ತು, ಅವ್ರಿಗೆ ಆ ಸಮಯದಲ್ಲಿ ಯಾವ ದಶದಲ್ಲಿದ್ರು, ಪ್ರತಿಯೊಂದು ಮಾಹಿತಿ ನಿಮ್ಗೆ ಇರೋದ್ರಿಂದ ನಾನು ಹೇಳುವಂಥದ್ದು ಸಿಂಪಲ್ ಆಗಿ ನಿಮ್ಗೆ ರೀಚ್ ಆಗ್ಬಿಡುತ್ತೆ. ಶನಿ ದಶೆ ನಡೆದಾಗ ನಕ್ಷತ್ರದಲ್ಲಿ 8ನೇ ಮನೆ ಬಂದಾಗ ಅವ್ರಿಗೆ ಈ ಸಮಸ್ಯೆ ಆಯ್ತು. ನೆಕ್ಸ್ಟ್ ಬುಧ ದಶದಲ್ಲಿ ಆ ಸಮಸ್ಯೆಯಿಂದ ಹೊರಗೆ ಬಂದ್ರು. ಕೌನ್ ಬನೆಂಗ ಕರೋಡ್ಪತಿ ಎಲ್ಲರೂ ಮನೆ ಮಾತಾಗೋಯ್ತಾಗ. ಆಗ ಬೇರೆ ಬೇರೆ ವರ್ಷನ್ ಬೇರೆ ಬೇರೆ ಚಾನೆಲ್ ಅಲ್ಲಿ ಬೇರೆ ಬೇರೆ ಸೆಲೆಬ್ರಿಟೀಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಅಮಿತಾಬ್ ಬಚ್ಚನ್ ಅವರು. ಇದಿಷ್ಟು ಇವರ ವಿಚಾರ. ಅಮಿತಾಬ್ ಬಚ್ಚನ್ ಅವ್ರ ವಿಚಾರ. ಯಾರು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ನಾನು ಹಾಕುವಂತ ವಿಡಿಯೋಸ್ ನಿಮ್ಗೆ ರೀಚ್ ಆಗುತ್ತೆ. ಮತ್ತೆ ಈ ನನ್ನ ಚಾನೆಲ್ ಅಲ್ಲಿ ದೋಷ ಕಾಟ ಅವೆಲ್ಲ ಇರಲ್ಲ. ಏನ್ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಇನ್ಫಾರ್ಮೇಶನ್ ಬೇಕು ಅಷ್ಟು ಮಾತ್ರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇದು ನಿಮ್ಮ ಲೈಫಲ್ಲಿ ಕೂಡ ಯೂಸ್ ಆಗುತ್ತೆ. ಥ್ಯಾಂಕ್ ಯು.